ಎಂತ ಮೀನಿಂಗ್. ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗದು. ಜಿ ಟಿವಿನ ಬರೀ ಅವಳು ಯಾವ್ದದು ಸಾಂಗು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಥಾ ದಿನ ಥಾ. We love you, ba. ಹೇ ನಾವಿಲ್ಲಿ ಈಗ ಕಾರ್ ಕ್ಯಾರಿಯೋಕೆ ಮಾಡ್ತಿದ್ದೀವಿ. ಯಾಕಂದರೆ ಎಲ್ಲ ಸಾಂಗ್ಸ್ ಕೇಳಿ ಬೋರ್ ಆಗಿಬಿಟ್ಟಿದೆ ಆಯಿತಾ. ಈ ಕನ್ನಡ ಸಾಂಗ್ ಸಿಂಗ್ ಮಾಡೋಣ ಯಾವುದಾದ್ರು. ನಿಂಗೆ ಗೊತ್ತೇ ಯಾವುದಾದ್ರು ಯಾವ್ದಾದ್ರು ಕನ್ನಡ ಸಾಂಗ್ ಗೊತ್ತಾ? ಯಾವುದು? ಮಲೆ. ನೀನು ಪ್ಲೇ ಬ್ಯಾಕ್ ಸಿಂಗಿಂಗ್ ಮಾಡಬೇಕು ಫೆರಲ್ ಮಾತ್ರ ಆ್ಯಕ್ಚುಲಿ. ನನ್ನ ಹನಿಗಾಲ ಲೀಲೇವಾ ಎಂತ ಯಾವ ಕನ್ನಡ ಸಾಂಗ್ ಸಿಂಗ್ ಮಾಡೋಣ ನಾನು ಯೋಚನೆ ಮಾಡ್ತೀನಿ. ನಂಗೆ ಗೊತ್ತಿರೋದೇ ದೋಣಿ ಸಾಗಲಿ. ಅದನ್ನು ಸಿಂಗ್ ಮಾಡಿದ್ರೆ ನೀವು ಎಲ್ಲರೂ ನಾನು ನೋಡಿತೀರಾ, ಆಲ್ರೆಡಿ ಸಿಂಗ್ ಮಾಡಿದ್ದೀರಾ. ಪರವಾಗಿಲ್ಲ, ಸಿಂಗ್ ಮಾಡೋಣ, ಏನಾಗುತ್ತೆ ಅಲ್ವಾ. ದೋಣಿ ಸಾಗ ನನ್ನ ಲಿರಿಕ್ಸ್ ಫುಲ್ ನೋಡೋಣ. ಯಾಕಂದರೆ ಇಲ್ಲ ನಂಗೆ ಇನ್ನೊಂದು ಸಾಂಗ್ ಇಷ್ಟ. ಆಡಿಸಿ ನೋಡು ಬೀಳಿಸಿ ನೋಡು ಬುಗುರಿ ಓಡುದು, ಅದನ್ನ ಸಿಂಗ್ ಮಾಡೋಣ ಆ್ಯಕ್ಚುಲಿ. ಆದರೆ ಅದೂ ಫುಲ್ ಗೊತ್ತಿಲ್ಲ ನಂಗೆ, ಬರೀ ಲಿರಿಕ್ಸ್ ಏನೋ ಮೇನ್ ಕೋರಸ್ ಮಾತ್ರ ಗೊತ್ತಿರೋದು. ಆಡಿಸಿ ನೋಡು. ಇದಕ್ಕೆಲ್ಲ ನಮ್ಗೆ ಕಾಪಿರೈಟ್ ಮಾಡಲ್ಲ ತಾನೇ ಜನ, ನಾವು ಸಿಂಗ್ ಮಾಡಿದ್ರೆ. ಯಾರು ನನಗೆ ಕಾಪಿರೈಟ್ ಕಳಿಸ್ಬೇಡಪ್ಪ, ನಾನೇ ಸಿಂಗ್ ಮಾಡ್ತಾ ಇರೋದು, ನಂದೇ ವಯಸ್ಸದು. ಕವರೆಲ್ಲ ಮಾಡ್ತಾ ಇಲ್ಲ ಜನ, ಪರವಾಗಿಲ್ಲ. ಆಡಿಸಿ ನೋಡು ಲಿರಿಕ್ಸ್ ಓಕೆ ನೋಡೋಣ. ನಂಗೆ ಈ ಸಾಂಗ್ ತುಂಬ ಇಷ್ಟ ಆ್ಯಕ್ಚುಲಿ. ಇದು ತುಂಬ ಓಲ್ಡ್ ಸಾಂಗ್, 1971 ಅಂತೆ. ನಾನು ಅವಾಗ ಬಾನೂ ಆಗಿಲ್ಲ. ನಿನ್ನ ಮುಂದೆ ನೋಡಪ್ಪ ಅಲ್ಲಿ ಅವ್ನು ಸಿಗ್ನಲ್ ಹಾಕೊಂಡು ಬರ್ತಾನೆ. ನಿಂಗೆ ಗೊತ್ತಾ ಆ್ಯಕ್ಚುಲಿ ಸಾಂಗ್ ಇದು? ಓಕೆ ನೀನು ಸಿಂಗ್ ಮಾಡು ಮತ್ತೆ. ಓಕೆ ಫ್ರೆಂಡ್ಸ್, ಸಿಂಗ್ ಮಾಡೋಣ ಈ ಸಾಂಗು. ಕೈ ನೋವುತ್ತದೆ ಇಟ್ಕೊಳ್ಳೋಕ್ಕೆ. ನೋಡಿ ಎಷ್ಟು ಕಷ್ಟ ಬ್ಲಾಗ್ ಮಾಡೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕೈಯೆಲ್ಲ ನೋವು ಬರುತ್ತೆ ಆಯಿತಾ. ಎನಿವೆ, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದನಾ. ನಾನು ಯಾವಾಗಲೂ ಬುಗುರಿ ಓಡೋದು ಅಂತ ಹೇಳ್ತಿರ್ತೀನಿ. ಉರುಳಿ ಹೋಗೋದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು. ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗುದು. ಮತ್ತೆ ಮ್ಯೂಸಿಕ್ ಎಲ್ಲ ಬರುತ್ತೆ ಅದೆಲ್ಲ. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಎಂತ ಮೀನಿಂಗ್ ಫ್ರೆಂಡ್ಸ್. ಹಿರಿಯಲೇ ಇರಲಿ ಕಿರಿಯಲೇ ಬರಲಿ ಭೇದ ತೋರದು. ದಟ್ ಇಸ್ ಸೋ ಡೀಪ್ ಮ್ಯಾನ್, ಡೀಪ್. ಆ್ಯಕ್ಚುಲಿ ನಾನು ಸ್ವಲ್ಪ ಅನಿಸ್ತದೆ, ನಂದು ಟ್ಯೂನ್ ಸ್ವಲ್ಪ ಉಲ್ಟಾ ಪುಲ್ಟಾ ಮಾಡಿದ್ದೀನಿ. ಡೆಫಿನೆಟ್ಲಿ ಗೊತ್ತಾಗಿದೆ ಅದು. ಸೊ ಪ್ಲೀಸ್ ನಂಗೆ ಸುಮ್ಮನೆ ಹೇಳ್ಬೇಡಿ ಆಯ್ತಾ, ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ. ನಂಗೆ ಏನು ಗೊತ್ತೋ ಅದನ್ನು ಮಾಡ್ತೀನಿ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಕಷ್ಟವ ಸುಖವೋ ಅಲುಕದೆ ಆಡಿ ತೂಗುತ್ತಿರುವುದು. ಮತ್ತೇನು ಇದಿಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಲೈನ್ ಏನೋ ಬರೀ ಒಂದು ಲೈನ್ ಇದೆ, ಅದು ಹೆಂಗೆ ಹೇಳೋದು ಗೊತ್ತಿಲ್ಲ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು. ಇವಾಗ ಸರಿ ಹೇಳ್ಬೇಕು ನಾನು. ಇವಾಗ ಈರುಳ್ಳಿ ಅಂತ ಉರುಳಿ ಅಂದರೆ ಟರ್ನ್ ಆಗಲ್ಲ ಅಂತ. ಅಂದರೆ ವೆನ್ ಯು ಬುಗುರಿ ಅಂದರೆ ಏನು? ಬುಗುರಿ ಗೊತ್ತಲ್ವ ನಿಮಗೆ? ಈ ಸಾಂಗಲ್ಲಿ ಆ್ಯಕ್ಚುಲಿ ಆ ಬುಗುರಿ ಇರುತ್ತೆ ಅದನ್ನ ಒಂದು ಮಗು ಆಡ್ತಾ ಇರತ್ತೆ. ರಾಜ್ಕುಮಾರ್ ಇದು ಸಾಂಗ್ ಹೇಳೋದು. ರಾಜ್ಕುಮಾರ್ ತಾನೇ ಇದಲ್ಲಿ? ನಂಗೆ ಕನ್ಫ್ಯೂಸ್ ಆಗ್ತದೆ. ರಾಜ್ಕುಮಾರ್ ತಾನೇ ಇದಲ್ಲಿ? ರಾಜ್ಕುಮಾರೇ ಕರೆಕ್ಟು. ಸೊ ಅವ್ನು ಸಿಂಗ್ ಮಾಡೋದು, ಅವ್ನ ಬೇಬಿ ಆಡ್ತಾ ಇರತ್ತೆ ಆ ಬುಗುರಿಲಿ, ಅವಾಗ ಈ ಸಾಂಗ್ ಸಿಂಗ್ ಮಾಡೋದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು. ಬುಗುರಿನೇ ಬರುತ್ತೆ. ಎಷ್ಟೋ ವರ್ಷನ ಬುಗುರಿ ಹೇಳಿ ಬುಗುರಿನೇ ಬರ್ತದೆ. ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗದು. ಎಸ್, ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದ್ದು.
ಹೀಗೆ ವೇಟ್, ಹೀಗೆ ನಗುತ್ತಲೆ ಇದೆಂಗೆ, ಇದು ಗೊತ್ತಿಲ್ಲ ನನಗೆ. ಎಂದಿಗೂ ನಾನು ಹೀಗೆ ಇರುವೆ ಎಂದು ಎಂದು ನಗುವುದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು ಬೀಟ್ ಬಾಕ್ಸ್ ಮಾಡಪ್ಪ. ಆಡಿಸಿ ನೋಡು ಬೀಡಿಸಿ ನೋಡು ಉರುಳಿ ಹೋಗೋದು. ಓಕೆ, ನೆಕ್ಸ್ಟ್ ಸಾಂಗ್ ಯಾವ್ದು ಹೇಳೋದು? ಅದು ಸಾಕು, ಅಷ್ಟೇ ಗೊತ್ತಿರೋದು ನಂಗೆ. ಅದು ಇನ್ನೊಂದು ಬೆಸುಗೆ ಇಲ್ಲ, ಅದು ಎರಡೇ ನಂಗೆ ಗೊತ್ತಿರೋದು ಫ್ರೆಂಡ್ಸ್. ಬೆಸುಗೆ ಸಾಂಗ್ ನಂಗೆ ಗೊತ್ತಿದೆ, ಆದರೆ ಗೊತ್ತಿರೋದೇ 2 ಸಾಂಗ್ಸ್. ಅದರಲ್ಲಿ ಬೆಸುಗೆ ಸಾರಿ ಎರಡು ಲೈನ್ಸ್ ಗೊತ್ತಿದೆ ಅಷ್ಟೇ ಅದಲ್ಲಿ. ಅಷ್ಟೇ ಗೊತ್ತಿರೋದು ನಂಗೆ. ಜೀವನವೆಲ್ಲ ಸುಂದರ ಬೆಸುಗೆ ಅಷ್ಟೇ ಗೊತ್ತಿರೋದು. ಅದಾದ್ಮೇಲೆ ಹೆಂಗಿರುತ್ತೋ ಅಂತ ಗೊತ್ತಿಲ್ಲ ನಂಗೆ. ನೋಡು, ವೇಟ್ ಎಲ್ಲ ಸಾಂಗ್ ಅಷ್ಟೇ ಇರೋದು. ನೋಡಿಲಿ, ಬೆಸುಗೆ 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 ಜೀವನವೆಲ್ಲ ಸುಂದರ ಬೆಸುಗೆ. ಇದೇ ಒಂದು 8 ಲೈನ್ ಆಗ್ಬಿಡ್ತು ಅಷ್ಟೇ. ನಂಗೆ 8 ಲೈನ್ ಗೊತ್ತು, ಸೇಮ್ ಲಿರಿಕ್ಸ್. ಮತ್ತೇನು ರಾಗದ ಜೊತೆ ಇದೆಲ್ಲ ಗೊತ್ತಿಲ್ಲ, ಪರವಾಗಿಲ್ಲ. ಓಕೆ, ಫೆರಲ್ಗೆ ಒಂದು ಸಾಂಗ್ ಗೊತ್ತಂತೆ, ಯಾವ್ದು ಕನ್ನಡದಲ್ಲಿ? ಯಾವ್ದು? ಬಂದರು ಬಂದರು ಬಾ. ಇದು ನಮ್ದು ಲೇಟೆಸ್ಟ್ ಸಾಂಗ್ ಆಕ್ಚುಲಿ, ನಮ್ ರಾಜ್ ಬಿ ಶೆಟ್ಟಿದು. ಅದು ನಂಗೆ ಸಿಂಗ್ ಮಾಡೋ ಗೊತ್ತಿಲ್ಲಲ್ಲ. ಅಷ್ಟೇ ಸಾಂಗ್ ಫುಲ್. ಸುಮ್ನೆ ಅಷ್ಟೇನಾ? ಬಂದರು ಬಂದರು ನನಗೆ ಫುಲ್ ಸಾಂಗ್ ಗೊತ್ತು. ಫುಲ್ ಸಾಂಗ್ ಇಷ್ಟೇನಾ? ಇರೋ ಲಿರಿಕ್ಸ್ ಅಂತ ನೋಡೋಣ. ಎಲ್ಲಿ ಬಂತು. ಕೈ ನೋವ್ತದ ಫ್ರೆಂಡ್ಸ್, ಯಾರಾದ್ರೂ ಇಟ್ಕೊಂತೀರಾ? ಆ ಕಡೆಯಿಂದ ಕೊಡ್ತೀನಿ, ತಗೊಳ್ಳಿ, ಇಟ್ಕೊಳ್ಳಿ ಪ್ಲೀಸ್. ನಂಗೆ ಆಗ್ತಾ ಇಲ್ಲ. ನೀವು ನಮ್ದು ಕ್ಯಾರಿಯೋಕೆ ಎಂಜಾಯ್ ಮಾಡ್ತಿದ್ದೀರಾ? ಹೇಳಿ, ಕ್ಯಾರಿಯೋಕೆ. ಅದ್ ಲಿರಿಕ್ಸ್ ಏನ್ ಅಷ್ಟೇನಾ? ಇನ್ನ ಇದೆ ಲಿರಿಕ್ಸ್ ನೋಡಿಲ್ಲಿ. ಸುಮ್ನೆ ಹೇಳ್ತಿದೆ, ಇಲ್ಲಿದೆ. ಓಕೆ, ಇಲ್ಲಿ ಎಲ್ಲಿದೆ ಸಾಂಗ್? ಯಾವ್ದು ಇದು? ಯಾವ್ದೋ ಇನ್ನೊಂದು ಸಾಂಗ್ ತೋರಿಸ್ತದೆ ನಂಗೆ, ಓಲ್ಡ್ ಸಾಂಗ್ ಆಕ್ಚುಲಿ. ಅದು ಗೊತ್ತೇ ಇಲ್ಲ ನಂಗೆ. ಅಷ್ಟೇನಾ? ಓಕೆ, ಸಿಂಗ್ ಮಾಡಿ ನೀನೀಗ. ನೀನ್ ಸಿಂಗ್ ಮಾಡು. ಸಿಂಗ್. ನೈಸ್. ಕಾಂತಾರ ಬಂದ್ಬಿಡ್ತು ಮಧ್ಯಾಹ್ನ. ಕಾಂತಾರ ಮೂವೀಸ್ ನೆನ್ನೆ ಹೋಗಿ ನೋಡಿದ್ವಿ, ಎಷ್ಟು ಚೆನ್ನಾಗಿದೆ ಮೂವಿ. ಪ್ಲೀಸ್ ನಿಮ್ಗೆ ಏನಾದರೂ ಟೈಮ್ ಸಿಕ್ಕಿದ್ರೆ, ಟೈಮ್ ಮಾಡ್ಕೊಬೇಕು, ಸಿಗಲ್ಲ ಅಂದ್ರೆ ಮಾಡ್ಕೊಬೇಕು. ಎಷ್ಟು ಚೆನ್ನಾಗಿದೆ ಮೂವಿ, ಪ್ಲೀಸ್ ಹೋಗಿ ನೋಡಿ. ಕಾಂತಾರ ಚಾಪ್ಟರ್ 1. ಆ ರಿಷಬ್ ನಾನು ತಿರ್ಗಾ ನೋಡ್ತೀನಿ ಆ್ಯಕ್ಚುಲಿ. ಟಿವಿಲೂ ನೋಡಬೇಕು ನಂಗೆ, ಯಾಕಂದರೆ ಮನೇಲಿದ್ರೆ ಕುಣಿಬೋದು. ಅದ್ರಲ್ಲಿ ಒಂದು ಮ್ಯೂಸಿಕ್ ಇದೆ, ಮಧ್ಯದಲ್ಲಿ ಥಿಯೇಟರ್ನಾಗೆ ಕುಣಿಬೇಕು ಅನ್ಸಿದೆ ಆಯ್ತಾ. ಆಗಲ್ಲ ಎದ್ದು ಕುಣಿಯೋಕ್ಕೆ. ನಂಗಂತೂ ನಾನು ವಿಜುವಲೈಸ್ ಮಾಡಿಬಿಟ್ಟೆ ಮೈಂಡಲ್ಲಿ, ನಾನು ಹೆಂಗೆ ಎದ್ಬಿಟ್ಟು ಅಲ್ಲಿ ಡ್ಯಾನ್ಸ್ ಮಾಡ್ಬೋದಿತ್ತು ಅಂತ, ಆದರೆ ಮಾಡಿಲ್ಲ. ಎನಿವೆ, ಇಟ್ಸ್ ಅ ವೆರಿ ನೈಸ್ ಮೂವಿ, ಡೆಫಿನೆಟ್ಲಿ ನೋಡಿ. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಮಾತ್ರ ಸಖತ್. ನಾವು ನೆಕ್ಸ್ಟ್ ಸಾಂಗು ನಿಂದು ಬಂದರು ತುಂಬ ಕಮ್ಮಿ ಲಿರಿಕ್ಸ್, ಇನ್ನು ಜಾಸ್ತಿ ಏನಾದರೂ ಇರೋದು. ಉಪೇಂದ್ರ ಸಾಂಗ್ ಮಾಡೋಣ. ಅದು ಚೆನ್ನಾಗಿದೆ. ಬರೀ ಓಳು ಬರೀ ಓಳು. ಜಿ ಟಿವಿನಾ ಗೊತ್ತಿಲ್ಲ, ಯಾವುದೋ ಸಿ ಟಿವಿ ಇಲ್ಲಿ ಕನ್ನಡ ಅಲ್ವಾ? ಕರೆಕ್ಟು. ನಾನು ಜಿ ಟಿವಿ ಇಲ್ಲಿ ಇಂಡಿಯಾದಲ್ಲಿ. ಜಿ ಟಿವಿ ಮಾತಗೌಡ್ರಿಗೆ ಬರೀ ಓಳು ಕೆಲಸ ಇಲ್ಲದೆ ಎಲ್ಲ ತೋರಿಸೋ ಈ ಚಾನಲ್ ತರ ಕೆಲಸ ಮಾಡುವಾಳು. ವಿ ಚಾನಲ್. ನಾನು ಆಕ್ಚುಲಿ ಲಿರಿಕ್ಸ್ ತೋರಿಸ್ತೀನಿ. ಗೊತ್ತು ಕರೆಕ್ಟ್. ವಿ ಚಾನಲ್ ಅಂತ ಹೇಳಿದೆ ನೀನು, ಕರೆಕ್ಟ್. ನಿಂಗೆ ಕನ್ನಡ ಗೊತ್ತು. ಓಕೆ, ಅದು MTV ಸುಬ್ಬಲಕ್ಷ್ಮಿಗೆ ಸಾಂಗ್ ಸಿಂಗ್ ಮಾಡೋಣ. MTV ಉಪೇಂದ್ರ ಸಾಂಗ್ ಅಂತ ಕಣ. ಉಪೇಂದ್ರ ಸಾಂಗ್. ಅಯ್ಯಯ್ಯೋ ಸಾಂಗ್ ಕೈ ನೋವ್ತಾ ಇದೆ ಫ್ರೆಂಡ್ಸ್. ಸ್ಪೆಲ್ ಗೊತ್ತಿದೆ, ಅವ್ನು ಕೇಳಿದಾನೆ ಏನೋ ಚಿಕ್ಕನಿರುವಾಗ, ಆದ್ರೆ ಲಿರಿಕ್ಸ್ ಅಷ್ಟು ನಮ್ಗೆ ಗೊತ್ತಿಲ್ಲ. ಸೊ ಲಿರಿಕ್ಸ್ ನೋಡ್ತಿದ್ದಾನೆ. ಸ್ಟಾರ್ಟ್ ಆಗೋದಂಗಲ್ಲ, ಕುಚ್ ಕುಚ್ ಹೋ ಗಯಾ ಕುಚ್ 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 ಹೋ ಗಯಾ ಕುಚ್ 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 ಹೋ ಗಯಾ ಕುಚ್ 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 ಹೋ ಗಯಾ. ಆಮೇಲೆ ಬರೀ ಓಳು ಬರೀ ಓಳು ಬರೀ ಓಳು ಬರೀ ಓಳು. MTV ಸುಬ್ಬಲಕ್ಷ್ಮಿಗೆ ಬರೀ ಓಳು ಬರೀ ಓಳು.
ಜಿ ಟಿವಿ ಮಾತೆಗೌಡ್ರಿಗೆ ಬರಿಯೋಳು ಸಂಸಾರಿಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾ ಆಳು MTV ಸುಬ್ಬಲಕ್ಷ್ಮಿಗೆ ಬರಿಯೋಳು ಮತ್ತೆ ಇವ್ನ ಲಿರಿಕ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಿಲ್ಲ ನೋಡು. ಗಂಡಂಗೆ ಮರೆ ಮಾಚೋ, ಫ್ರೆಂಡಿಗೆ ಬೇವಾಚು, ಮನೆಯಲ್ಲಿ ಟಾಪ್ 10, ಬಾರಲ್ಲಿ ಫೌಂಟೇನು ಕುಡಿಯೋದು ಅಂತ, ಮೇಲೆ ಸೂಪರ್ ಶೋ, ಒಳಗೆ ಹಾರರ್ ಶೋ, ಇದೇ ಮಿಡ್ ನೈಟ್ ಮಸಾಲಾ ಕಣೆ, ಬರಿಯೋಳು ಅಪ್ಪ. ಒನ್ ಗುಡ್ ಥಿಂಗ್ ಅಬೌಟ್ ಉಪೇಂದ್ರ ಅಂದರೆ ಅವ್ನ ಲಿರಿಕ್ಸಲ್ಲಿ ಎಷ್ಟೋ ಟ್ರೂತ್ ಇದೆ. ಇನ್ನೊಂದು ಸಾಂಗ್ ಇದೆ ಆ್ಯಕ್ಚುಲಿ ಅವನದು, ಯಾವುದು ಯಾವ ಮೂವಿದು ಅದು, ಸೂಪರ್ ಮೂವಿದು ಆ್ಯಕ್ಚುಲಿ, ಅದು ನೋಡಬೇಕು. ಅದರಲ್ಲೊಂದು ಚೆನ್ನಾಗಿದೆ. ಸೂಪರ್ ಅಲ್ಲ, ಇನ್ನೊಂದು ಮೂವಿ ಸೂಪರ್ ಸಾಂಗ್ ಅಲ್ಲ ಇದನ್ನ ಹೇಳ್ತಾ ಇರೋದು. £1 ಕೊಟ್ರೆ ಎಷ್ಟು ರೂಪೀಸ್ ಬರುತ್ತೆ? ಎಷ್ಟು ಅಲ್ಲ, ₹1 ಕೊಟ್ರೆ £1000 ಬರುತ್ತೆ. ಅದ ಡೈಲಾಗು ಅಲ್ಲ ಮತ್ತೆ ಅದರಲ್ಲಿ ಕರೆಕ್ಟ್ ಒಂದು ಆಮೇಲೆ ಫ್ಯೂಚರ್ ವಿಷನ್ ಅಂತ ತೋರಿಸ್ತಾನಲ್ವಾ, ಕರೆಕ್ಟ್. ಓಕೆ, ನಾವು ಇನ್ನೊಂದು ಸಾಂಗ್, ಸೂಪರ್ ಅಲ್ಲ, ಇನ್ನೊಂದು ಮೂವಿ ಇದೆ ಒಂದು, ಯಾವ್ದು ಗೊತ್ತಾ, ಯಾವುದದು ನನ್ನ ಫೇವ್ರೆಟ್ ಸಾಂಗ್ ಅದು ಆ್ಯಕ್ಚುಲಿ. ಯಾವ್ದದು ಸಾಂಗು ಉಪೇಂದ್ರದಿದ್ದು, ಓ ಮೈ ಗಾಡ್, ನಂಗೆ ಗೊತ್ತದು. ಇದು ಇಟ್ಸ್ ಅಬೌಟ್ ಲೈಫ್ ಆಯ್ತಾ, 20 to 30. ಡೇಂಜರ್ 20 to 30 ಅದಲ್ಲ, ಯಾವುದು ಹಂಗೆ ಸ್ಟಾರ್ಟ್ ಅದು, 15 to 20. ಡೇಂಜರ್ 15 to 20, ಡೇಂಜರ್ 20 to 30, ಸೋಲ್ಜರ್ 30 to 40, ಹಂಟರ ಗೊತ್ತಿಲ್ಲ ಆ್ಯಕ್ಚುಲಿ. ಲಿರಿಕ್ಸ್ ನೋಡೋಣ, ಅದು ಚೆನ್ನಾಗಿದೆ ಸಾಂಗ್, ನಂಗೆ ತುಂಬ ಇಷ್ಟ ಅದು. ಅದ್ರಲ್ಲಿ ತುಂಬ ಟ್ರೂತ್ ಇದೆ ಆ್ಯಕ್ಚುಲಿ ಲೈಫ್ ಬಗ್ಗೆ, ವಿಚ್ ಐ ಲೈಕ್. ರಕ್ತ ಕಣ್ಣೀರು ಮೂವಿ, ಕರೆಕ್ಟು, ಅದೇ ಮೂವಿ ಹೆಸರು, ರಕ್ತ ಕಣ್ಣೀರು. ಡೇಂಜರ್ 15 to 20, ಡೇಂಜರ್ 20 to 30, ಸೋಲ್ಜರ್ 30 to 40, ಹಂಟರ್. ಕರೆಕ್ಟ್ ಆಗಿದೆ, ಹೇಳ್ದೆ ನಾನು. 40ಗೆ ನೀ ಬೆಗರ್, ಡನ್ 50ಗೆ ಮೇಲ್ ಪಂಚರ್. 16 ವರ್ಷ ಕಳೆದೋಗುವುದು ಎಜುಕೇಶನ್ ಅನ್ನೋ ಜೈಲಿನಲ್ಲಿ, 5 ವರ್ಷ ಓಡಾಗುವುದು ಪ್ರೀತಿ ಪ್ರೇಮದ ಗುಂಗಿನಲ್ಲಿ, 5 ವರ್ಷ ಕೈ ಜಾರುವುದು ಕೆಲಸ ಹುಡುಕೋ ಗೋಳಿನಲ್ಲಿ, ಇನ್ನುಳಿದ ವರ್ಷ ಸವಿದೋಗುವುದು ಫ್ಯಾಮಿಲಿಯ ಝಂಜಾಟದಲ್ಲಿ, ತಿರುಗಿ ನೋಡು ಹೋಗೋ ದಿನ ನಿನಗೆ ಉಳಿಯೋದ್ 3 ದಿನ, ಈ ಸತ್ಯ ನಿನಗೆ ತಿಳಿಯೋ ದಿನ, ನೀ ಕಟ್ಟುವೆ ಗಂಟು ಮೂಟೇನಾ, ಟನ್ ಡನ್ ಡನ್ ಡನ್. ಏನ್ ಲಿರಿಕ್ಸ್ ಅಪ್ಪ, ಉಪ್ಪಿ ಅಂದ್ರೆ ಉಪ್ಪಿ. ಇದು ಎಷ್ಟು ಟ್ರೂತ್ ಅಂದ್ರೆ ಇಟ್ಸ್ ಇನ್ಸೇನ್. ಸೊ ನಾನು ಜಾಸ್ತಿ ಸಿಂಗ್ ಮಾಡ್ತದೆ ಇದನ್ನ. ವೇದಾಂತಗಳು ಸಿದ್ಧಾಂತಗಳು ಯಾರೋ ಬರೆದಿಟ್ಟ ಕಟ್ಟುಕತೆ, ಈ ಜೀವನದ ರಸ ಸವೆಯೋಕೆ ನಿಮಗೆ ನಾನೇನೆ ದಂತಕತೆ. ಲಾಸ್ಟ್ ಅವನು ನಂಗೆ ಒಂದು ನೆನಪಿದಂದ್ರೆ ಇದಲ್ಲಿ ಲಾಸ್ಟ್ ಅವನು ಐ ಡೋಂಟ್ ಕೇರ್ ಅಂತಾನೆ. ಮತ್ತೆ ತಿರ್ಗಾ ಡೇಂಜರ್ 15 to 20, ಡೇಂಜರ್ 20 to 30, ಸೋಲ್ಜರ್ 30 to 40, ಹಂಟರ್ 40ಗೆ ನೀ ಬೆಗರ್, 50ಗೆ ಮೇಲ್ ಪಂಚರ್. ಯು ನೋ ಎನಿ ಅದರ್ ಸಾಂಗ್? ಇವಾಗ ಹೇಳ್ದಲ್ಲ ಉಪೇಂದ್ರದು. ನಂಗೆ ಸ್ವಲ್ಪ ನೀರು ಬೇಕು, ದಾಹ ಆಗ್ತದೆ ಅಪ್ಪ ತುಂಬಾ. ಅದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಥಾ ದಿನಕ್ ದಿನ ಥಾ. We love you, ba. ಇದ್ಯಾವುದು? It is that ಅದೇ ಸಾಂಗ್. ಅದೇ ಸಾಂಗ್. See again. ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲ. ಏಯ್, ಏನೋ ಚೇಂಜ್ ಮಾಡ್ಬಿಟ್ಟು ಹೇಳ್ತದ್ಯಾ? ಬಾ, we love you, ba. ಯಾವ್ದು? ವಾಟ್ we love you, ba? ಏನ್ ಕಹಾನಿ ಗರ್ಗರ್ಕಿನ ಇದು? ಲಿರಿಕ್ಸ್ ನೋಡು. ನೋಡು ಲಿರಿಕ್ಸ್. ಇವನ್ ನೋಡಿ we love you, ba ಅಂತ. ಅಂದ್ರೆ ಅರ್ಥ ಏನು? ಬಾ ಅಂದ್ರೆ ನೀನ್ ಬಾ ಅಂತನಾ? ಇದೇನಾದ್ರೂ ಟ್ರೂತ್ ಆಗಿದ್ರೆ ನನ್ ಫುಲ್ ಚೈಲ್ಡ್ಹುಡ್ ಲೈಫ್ ನೋಡೋಣ. ಚೈಲ್ಡ್ಹುಡ್ ಇವಾಗ ಲೈ ಆಗುತ್ತೆ.
ಸಿ ಯು ಸೋ ಕಾನ್ಫಿಡೆಂಟ್. ಎಸ್. ಉಪ್ಪಿಗಿಂತ ಓಕೆ ನೋಡೋಣ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಇವ್ನು ಹೇಳ್ತಾ ಇರೋದು ನಾನ್ ಥಾ ದಿನಂತಿನ ಥಾ ಅಂದ್ರೆ ಇವನು ವಿ ಲವ್ ಯು ಬಾ ಅಂತ. ಏ ಇಬ್ರು ರಾಂಗು. ಇಟ್ಸ್ ಹಾಫ್ ಅಂಡ್ ಹಾಫ್. ಏನ್ ಗೊತ್ತಾ? ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಭಾ, ದಿನಕ್ ದಿನ್ ಭಾ. ಎಸ್. ನೋ ಇಟ್ಸ್ ನಾಟ್. ವಾಟ್ ಇಸ್ ವಿ ಲವ್ ಯು ಬಾ? It's not only has told man. No. It's ಭಾ ದಿನಕ್ ದಿನ್ ಭಾ. ನೀವ್ ಹೇಳಿ, ಕಮೆಂಟ್ ಮಾಡಿ ಕೆಳಗಡೆ. ಥಾ ದಿನಕ್ ದಿನ್ ಥಾನ, ಇವನು ಭಾ ವಿ ಲವ್ ಯು ಬಾ ಅಂತೆ. ಅದಾ ಇನ್ನೊಂದು ಲಿರಿಕ್ಸ್ ನೋಡಿದೀನಿ ಇವಾಗ ತಾನೆ, ಅದ್ ಹೇಳ್ತಾ ಇದ್ದೆ ನಮ್ಗೆ ಭಾ ದಿನಕ್ ದಿನ್ ಭಾ. ಯಾವ್ದು ಕರೆಕ್ಟ್ ನೀವ್ ಹೇಳಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಭಾ, ದಿನಕ್ ದಿನ್ ಭಾ. ಒಪ್ಪಿಕೊಂಡೋರು ದಡ್ಡರಲ್ಲ ಭಾ, ದಿನಕ್ ದಿನ್ ಭಾ. ಅಬ್ಬಾ ಸುಸ್ತಾಯ್ತು, ಸಾಕಲ್ವಾ ಕನ್ನಡ ಕರಿಯೋಕೆ? ಅರ್ಥ ಆಯ್ತಾ ನಿಂಗೇನಾದ್ರು ಇವತ್ತಿಂದು ಕರಿಯೋಕೆ? ಏನ್ ಅರ್ಥ ಆಯ್ತು? ಎಲ್ಲ ಅರ್ಥ ಆಯ್ತು. ಉಪೇಂದ್ರ ಇಸ್ ಅಮೇಜಿಂಗ್. ಉಪೇಂದ್ರ ಇಸ್ ವಿಷನರಿ. ಅದು ಕರೆಕ್ಟ್ ಆಕ್ಚುಲಿ. ಇವತ್ತಿನ ಕಾರ್ ಕ್ಯಾರಿಯೋಕೆ ಇಲ್ಲೇ ಮುಗಿಸ್ತೀನಿ. ನಾನು ಯೂಶಲಿ ಸಿಂಗ್ ಮಾಡ್ತಿದ್ದೀನಿ. ಯೂಶಲಿ ಸಾಂಗ್ಸ್ ಕನ್ನಡದಲ್ಲಿ ಮನೇಲೂ ಸಿಂಗ್ ಮಾಡ್ತೀನಿ. ಎಲ್ಲಾದ್ರೂ ನನ್ನ ನೆನ್ಪು ಬಂದ್ರೆ ಸಾಕು ಸ್ಟಾರ್ಟ್ ಮಾಡೋದು, ಸಿಂಗ್ ಮಾಡೋದು. ಕಾರ್ ಕ್ಯಾರಿಯೋಕೆ ಆಯ್ತು, ಮುಗೀತು. ಶುಭ. ಆ ಕೈ ನೋವುತ್ತದೆ ಫ್ರೆಂಡ್ಸ್, ನಾನು ಇಟ್ಕೊಳಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೈಯೆಲ್ಲ ನೋವು ಬರುತ್ತೆ ಆಯ್ತಾ?